ಯಾಕ ಹಾಸನದ ಈ ವಿಡಿಯೋ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಸಾಕಷ್ಟು ಆಯಾಮಗಳಲ್ಲಿ ಚರ್ಚೆ ಮತ್ತು ತನಿಖೆ ನಡೀತಾ ಇದೆ. ಮತ್ತೊಂದು ಕಡೆ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಕೂಡ ಬಹಳ ಸ್ಪೀಡ್ ಆಗಿ ಇದರ ತನಿಖೆಯನ್ನು ನಡೆಸ್ತಾ ಇದೆ. ಇಬ್ಬರು SP ರ್ಯಾಂಕಿಂಗ್ ಅಧಿಕಾರಿಗಳ 4 ಟೀಮ್ ಈ ತನಿಖೆ ನಡೆಸ್ತಾ ಇದೆ. ಒಂದೊಂದು ತಂಡದಿಂದ ಒಂದೊಂದು ಜವಾಬ್ದಾರಿ ನಿರ್ವಹಣೆ ನಡೀತಾ ಇದೆ. ಹಾಗಾದ್ರೆ SIT ಇನ್ವೆಸ್ಟಿಗೇಷನ್ ಫಾರ್ಮ್ ಅದು ಹೇಗಿರುತ್ತೆ, ಯಾವ ಟೀಮ್ ಯಾವ ಕೆಲಸ ಮಾಡ್ತಾ ಇದೆ, ಎಷ್ಟು ವೇಗವಾಗಿ ಇನ್ವೆಸ್ಟಿಗೇಷನ್ ಆಗ್ತಾ ಇದೆ, ಈ ಬಗ್ಗೆ ನ್ಯೂಸ್ ಫಸ್ಟ್ನಲ್ಲಿ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಮೊದಲನೇ ತಂಡದ ಕೆಲಸ FIR ಮತ್ತೆ ಆರೋಪಿಗಳಿಗೆ ನೋಟಿಸ್ ಕೊಡೋದು, ಡಾಕ್ಯುಮೆಂಟ್ ವರ್ಕ್ಗಳು, ಅಂದರೆ ಅವ್ರ ಮೇಲೆ ಆರೋಪ ಕೇಳಿ ಬರ್ತಿದ್ದಾಗೆ FIR ಹಾಕಿ ಡಾಕ್ಯುಮೆಂಟೇಶನ್ ಮಾಡೋದು. ಹೊಳೆ ನರಸೀಪುರದಲ್ಲಿ ದಾಖಲಾದ ಕೇಸ್ನ ಮಾಹಿತಿಯನ್ನ ಈ ಟೀಮ್ ಕಲೆ ಹಾಕಿದೆ. ಯಾರು ಸಂತ್ರಸ್ತೆ ಬಂದು ದೂರು ಕೊಟ್ಟಿದ್ರಲ್ಲ, ಅದಕ್ಕೆ ಸಂಬಂಧಪಟ್ಟ ಹಾಗೆ FIR ಮಾಡಿಕೊಂಡು ಆ ದಾಖಲೆ ಹೇಳಿಕೆಗಳನ್ನು ಪಡ್ಕೊಳ್ಳೋದು. ಆರೋಪಿಗಳು ಮತ್ತು ಓರ್ವ ದೂರುದಾರೆ ವಿಡಿಯೋದಲ್ಲಿನ ಸಂತ್ರಸ್ತೆಯರು, ಆ ವಿಡಿಯೋದಲ್ಲಿರುವಂಥ ಸಂತ್ರಸ್ತೆಯರು ಅವರೇ ದೂರುದಾರರ, ಅದನ್ನೆಲ್ಲವನ್ನು ಕ್ರಾಸ್ ಚೆಕ್ ಮಾಡಿಕೊಳ್ಳುವಂಥದ್ದು ಮತ್ತು ಯಾರ ಮೇಲೆ ಆರೋಪ ಮಾಡ್ತಿದ್ದಾರೆ ಅನ್ನೋದು, ಈ ಎಲ್ಲದರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸನ್ನು ಈ ಮೊದಲನೇ ತಂಡ ದಾಖಲು ಮಾಡಿಕೊಂಡಿದೆ. ಈಗಾಗಲೇ ಪ್ರಜ್ವಲ್ ಹಾಗೂ ರೇವಣ್ಣಗೆ SIT ನೋಟಿಸ್ ಕೂಡ ಕೊಟ್ಟಿದೆ. ಅದು ಕೂಡ ಇದೇ ತಂಡದಿಂದ ಆಗಿರೋದು. ವಿಚಾರಣೆಗೆ ಹಾಜರಾಗದ ಕಾರಣ 2ನೇ ನೋಟಿಸ್ ನೀಡೋದಕ್ಕೂ ಕೂಡ ಈ ಟೀಮ್ 1 ಈಗಾಗಲೇ ಕಾರ್ಯನಿರತ ಆಗಿದೆ. ಇದಿಷ್ಟು ಮೊದಲನೇ ತಂಡದ ಕೆಲಸ. ಈ ರೀತಿ ಒಟ್ಟು 4 ಟೀಮ್ಗಳಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇನ್ನು 2ನೇ ತಂಡ ಏನು ಮಾಡುತ್ತೆ, ಆರೋಪಿಗಳು ಮತ್ತು ಸಂತ್ರಸ್ತೆಯ ವಿಚಾರಣೆ ಹೇಳಿಕೆಗಳನ್ನು ದಾಖಲು ಮಾಡಿಕೊಳ್ಳುವಂಥ ಪ್ರಕ್ರಿಯೆ 2ನೇ ಟೀಮ್ ಮಾಡುತ್ತೆ. ಈಗಾಗಲೇ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಹಲವರನ್ನ ಈ ಟೀಮ್ ವಿಚಾರಣೆ ನಡೆಸಿದೆ. ಸೊ ಕರ್ಕೊಂಬಂದು ಇನ್ವೆಸ್ಟಿಗೇಟ್ ಮಾಡುವಂಥದ್ದು 2ನೇ ಟೀಮ್. ಡೀಟೇಲ್ಸ್ ಕೊಡ್ತಾರೆ ಸಂದೇಶ್, ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸೊ ಸಂದೇಶ್, ಈಗ ಸಾಕಷ್ಟು ಆಯಾಮಗಳಲ್ಲಿ ತನಿಖೆ ಒಂದು ರೀತಿ ಕವಲು ಒಡೆದ ಹಾಗೆ ಸಾಗ್ತಾ ಇದೆ. ವಿಡಿಯೋ ಮೂಲ ಪತ್ತೆ ಹಚ್ಚಬೇಕು, ಸಂತ್ರಸ್ತೆಯರ ಹೇಳಿಕೆ ದಾಖಲಿಸ್ಕೊಳ್ಬೇಕು, FIR ಆಗಬೇಕು, ನೋಟಿಸ್ ಇಶ್ಯೂ ಮಾಡಬೇಕು, ಹೀಗೆ ಸೊ ಎಷ್ಟು ಟೀಮ್ ಯಾವ ರೀತಿ ಕೆಲಸ ಮಾಡ್ತಾ ಇದೆ ಇನ್ವೆಸ್ಟಿಗೇಷನ್ನಲ್ಲಿ ಸಂದೇಶ್? ಈಗಾಗಲೇ ಇನ್ವೆಸ್ಟಿಗೇಷನ್ ಅನ್ನ ಚುರುಕುಗೊಳಿಸಿದ್ದಾರೆ SIT ಅಧಿಕಾರಿಗಳು. ಅಂದ್ರೆ ಎಲ್ಲಾ ಆಂಗಲ್ ನಲ್ಲೂ ಕೂಡ ತನಿಖೆಯನ್ನ ಮಾಡಬೇಕಾಗುತ್ತೆ. ಜೊತೆಗೆ ದೊಡ್ಡ ಮಟ್ಟದ ವ್ಯಾಪ್ತಿ ಇದೆ. ಅಂದ್ರೆ ಸಾಕಷ್ಟು ಈಗಾಗಲೇ ವಿಡಿಯೋಗಳು ಕೂಡ ವೈರಲ್ ಆಗಿರೋದ್ರಿಂದ ಸಾಕಷ್ಟು ಜನ ಸಂತ್ರಸ್ತ ಮಹಿಳೆಯರು ಇರ್ತಾರೆ. ಜೊತೆಗೆ ಅವ್ರಿಗೆ ಸಂಬಂಧಪಟ್ಟಂತೆ ಅಥವಾ ಅವ್ರೇನಾದ್ರೂ ದೂರು ಕೊಟ್ರೆ ಅದಕ್ಕೆ ಸಂಬಂಧಪಟ್ಟಂತೆ ಇನ್ವೆಸ್ಟಿಗೇಷನ್ ಅನ್ನ ಬೇರೆ ಬೇರೆ ಆಂಗಲ್ ನಲ್ಲಿ ಮಾಡಬೇಕಾಗುತ್ತೆ. ಹಾಗಾಗಿ ಈಗ ಸದ್ಯ 4 ಟೀಮ್ಗಳಾಗಿ ವಿಂಗಡಣೆ ಮಾಡಿ ಆ 4 ಟೀಮ್ಗಳು ಕೂಡ ಈ ಕೇಸ್ಗೆ ಸಂಬಂಧಪಟ್ಟಂತೆ ವರ್ಕೌಟ್ ಅನ್ನ ಮಾಡ್ತಾ ಇದ್ದಾರೆ. ಅಂದ್ರೆ 4 ತಂಡಗಳು ಕೂಡ ಬೇರೆ ಬೇರೆ ಕೆಲಸಗಳನ್ನ ವಹಿಸಿಕೊಂಡಿದ್ದಾರೆ. ಅದರಲ್ಲಿ ಪ್ರಮುಖವಾಗಿರುವಂತದ್ದು ಮೊದಲನೇ ಟೀಮ್ ಆರೋಪಿಗಳಿಗೆ ನೋಟಿಸ್ ಅನ್ನ ಕೊಡುವಂತದ್ದಾಗಿರ್ಬೋದು, ಜೊತೆಗೆ FIR ಅನ್ನ ದಾಖಲು ಮಾಡಿಕೊಳ್ಳುವಂತದ್ದು, ಜೊತೆಗೆ ಡಾಕ್ಯುಮೆಂಟ್ ವರ್ಕ್ ಅನ್ನ, ಅಂದ್ರೆ ಇಲ್ಲಿ ಯಾರು ಸಂತ್ರಸ್ತ ಮಹಿಳೆ ಬರ್ತಾರೆ, ಸಂತ್ರಸ್ತ ಮಹಿಳೆಯರ ದೂರನ್ನ ದಾಖಲಿಸಿಕೊಳ್ಳೋದು, ಅಂದ್ರೆ FIR ಅನ್ನ ದಾಖಲಿಸಿಕೊಳ್ಳೋದು, ಜೊತೆಗೆ ಯಾರ ಮೇಲೆ ಆರೋಪ ಮಾಡಿದ್ದಾರೆ. ಈಗ ಈ ಪ್ರಕರಣದಲ್ಲಿ ಸಂತ್ರಸ್ತ ಮಹಿಳೆ ಕಂಪ್ಲೇಂಟ್ ಕೊಟ್ಟಿರುವಂತ ಪ್ರಕರಣದಲ್ಲಿ ಇಬ್ಬರು ಆರೋಪಿಗಳಿದ್ದಾರೆ, ಅವ್ರಿಗೆ ನೋಟಿಸ್ ಕೊಡುವಂತ ಕೆಲಸವನ್ನ, ಜೊತೆಗೆ ಡಾಕ್ಯುಮೆಂಟ್ ವರ್ಕ್ಸ್ ಗಳನ್ನ ಮಾಡ್ತಾರೆ. ಅಂದ್ರೆ ಅವರಿಂದ ಏನೇನು ಮಾಹಿತಿಯನ್ನ ಕಲೆ ಹಾಕ್ತಾರೆ, ಸ್ಟೇಟ್ಮೆಂಟ್ ಗಳನ್ನ, ಆ ಸ್ಟೇಟ್ಮೆಂಟ್ ಗೆ ಸಂಬಂಧಪಟ್ಟಂತೆ ಕಂಪ್ಲೀಟ್ ಆದ ಒಂದು ಹೇಳಿಕೆಯನ್ನ ದಾಖಲು ಮಾಡಿಕೊಳ್ಳುವಂತ ಕೆಲಸವನ್ನ ಕೂಡ ಮಾಡಲಾಗುತ್ತೆ. ಜೊತೆಗೆ ಇಲ್ಲಿ ಪ್ರಮುಖವಾಗಿರುವಂತದ್ದು ನೋಟಿಸ್ ಕೊಟ್ಟು ಅವರನ್ನ ಕರೆಸುವಂತ ಕೆಲಸವನ್ನ, ಜೊತೆಗೆ ನೋಟಿಸ್ ಕೊಟ್ಟ ನಂತರ ಅವರು ರಿಪ್ಲೈ ಮಾಡದೆ ಹೋದ್ರೆ ಅದಕ್ಕೆ 2ನೇ ನೋಟಿಸ್ ಯಾವ ರೀತಿ ಸರ್ವ್ ಮಾಡಬೇಕು, ಇವೆಲ್ಲವನ್ನು ಕೂಡ ಮೊದಲನೇ ಟೀಮ್ ನೋಡ್ಕೊಳ್ತಾ ಹೋಗುತ್ತೆ. ಅಂದ್ರೆ ಈಗಾಗಲೇ ರೇವಣ್ಣ ಆಗಿರ್ಬೋದು, ಪ್ರಜ್ವಲ್ ರೇವಣ್ಣ ಆಗಿರ್ಬೋದು, ಆ ಸಮಯವನ್ನ ಪ್ರಜ್ವಲ್ ರೇವಣ್ಣ ಅವರು ಕೇಳಿದ್ರೆ ರೇವಣ್ಣ ಅವರು ಇಲ್ಲಿಯವರೆಗೂ ಕೂಡ ನೋಟಿಸ್ಗೆ ಸ್ಪಂದಿಸಿಲ್ಲ, ಅಂದ್ರೆ ವಿಚಾರಣೆಗೆ ಹಾಜರಾಗಿಲ್ಲ. ಹಾಗಾಗಿ 2ನೇ ನೋಟಿಸ್ಗೆ ಸಿದ್ಧತೆಯನ್ನ ಮಾಡಿದ್ರೆ, ಮತ್ತೊಂದು ಕಡೆ ಸೆಕೆಂಡ್ ಟೀಮ್ ಈಗಾಗಲೇ ಹೇಳಿಕೆಯನ್ನ ದಾಖಲು ಮಾಡಿಕೊಳ್ಳುವಂತದ್ದು, ಅಂದ್ರೆ ಸಂತ್ರಸ್ತ ಮಹಿಳೆ ಜೊತೆಗೆ ಆರೋಪಿಗಳ ಒಂದು ಹೇಳಿಕೆಗಳನ್ನ ದಾಖಲು ಮಾಡಿಕೊಳ್ಳುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಈಗಾಗಲೇ ಸುಮಾರು 10 ಜನ ಸಂತ್ರಸ್ತ ಮಹಿಳೆಯರು ಬಂದು ಹೇಳಿಕೆಯನ್ನ ಕೊಟ್ಟಿರೋದ್ರಿಂದ ಆ ಹೇಳಿಕೆಯನ್ನ ಕಂಪ್ಲೀಟ್ ಆಗಿ ದಾಖಲು ಮಾಡ್ಕೊಳ್ತಾರೆ. ದಾಖಲು ಮಾಡ್ಕೊಂಡ ನಂತರ ಆರೋಪಿಗಳ ಹೇಳಿಕೆಯನ್ನ ಕೂಡ, ಅವ್ರಿಗೂ ನೋಟಿಸ್ ಕೊಟ್ಟಿರೋದ್ರಿಂದ ಅವರ ಹೇಳಿಕೆಯನ್ನ ಕೂಡ ದಾಖಲು ಮಾಡ್ಕೊಳ್ತಾರೆ. ಹೇಳಿಕೆಯನ್ನ ದಾಖಲು ಮಾಡಿಕೊಂಡು ಎಲ್ಲವನ್ನೂ ಕೂಡ ಸಂಜೆ ನಡೆಯುವಂತ ಒಂದು ಮೀಟಿಂಗ್ ನಲ್ಲಿ ಎಲ್ಲರೂ ಕೂಡ ಎಕ್ಸ್ಚೇಂಜ್ ಮಾಡ್ಕೊಳ್ತಾರೆ. ಯಾಕಂದ್ರೆ ಹೇಳಿಕೆ ಕೊಟ್ಟಿದ್ರೆ ಯಾವ ಹೇಳಿಕೆಯನ್ನ ಅಥವಾ ಏನ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಎನ್ಕ್ವೈರಿಯನ್ನ ಮಾಡಬೇಕಾಗುತ್ತೆ. ಜೊತೆಗೆ
ಇಲ್ಲಿ ಪ್ರಮುಖವಾಗಿರುವಂತದ್ದು ಮೂರನೇ ಟೀಮ್ ಅಂದ್ರೆ ಡಿಜಿಟಲ್ ಹಾಗೆ ಟೆಕ್ನಿಕಲ್ ಎವಿಡೆನ್ಸ್ ಅನ್ನ ಕಲೆ ಹಾಕ್ತಾರೆ. ಅಂದ್ರೆ ಈಗ ಸಿಕ್ಕಿರುವಂತಹ ಪೆನ್ ಡ್ರೈವ್ ಗಳಾಗಿರ್ಬೋದು ಅಥವಾ ಮೊಬೈಲ್ ನಲ್ಲಿ ಇರುವಂತಹ ವಿಡಿಯೋಗಳಾಗಿರ್ಬೋದು ಎಲ್ಲವನ್ನೂ ಕೂಡ ಪರಿಶೀಲನೆ ಮಾಡ್ತಾರೆ. ಆ ಒಂದು ವಿಡಿಯೋಸ್ ಗಳನ್ನ ಫೋಟೋಸ್ ಗಳನ್ನ ಎಲ್ಲವನ್ನೂ ಕೂಡ FSL ಗೆ ಕಳಿಸುವಂತ ಕೆಲಸವನ್ನ ಮಾಡ್ತಾರೆ. ಅದರ ಜೊತೆಯಲ್ಲಿ ವಿಡಿಯೋದಲ್ಲಿರುವಂತಹ ಸಂತ್ರಸ್ತರು ಯಾರ್ಯಾರು ಅನ್ನೋದನ್ನು ಕೂಡ ಪತ್ತೆ ಹಚ್ಚಿ ಅವರನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ. ಅಂದ್ರೆ ನೀವೇನಾದ್ರೂ ಬಂದು ಹೇಳಿಕೆ ಕೊಡ್ತೀರಾ ಅಥವಾ ದೂರನ್ನ ಕೊಡ್ತೀರಾ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಅವರನ್ನ ಕಾಂಟ್ಯಾಕ್ಟ್ ಮಾಡಿ ಅವರಿಂದ ಹೇಳಿಕೆನ ಅಥವಾ ಅವರನ್ನ ಅಲ್ಲಿಗೆ ಕರೆಸುವಂತ ಕೆಲಸವನ್ನ ಮಾಡ್ತಾರೆ. ಅಂದ್ರೆ ಡಿಜಿಟಲ್ ಹಾಗೆ ಟೆಕ್ನಿಕಲ್ ವರ್ಕ್ಸ್ ಕಂಪ್ಲೀಟ್ ಆಗಿ ಟೆಕ್ನಿಕಲ್ ಅನಾಲಿಸಿಸ್ ಅನ್ನ ಈ ಒಂದು ಟೀಮ್ ನೋಡ್ಕೊಳ್ತಾ ಹೋಗುತ್ತೆ. ನಾಲ್ಕನೇ ಟೀಮ್ ಅಂದ್ರೆ ಇಲ್ಲಿ ಪ್ರಮುಖವಾಗಿರುವಂತದ್ದು ಕೊನೆಯ ಟೀಮ್ ನ ಒಂದು ಕೆಲಸ ಅಂದ್ರೆ ಹೊಳೆ ನರಸೀಪುರದಲ್ಲಿ ಏನ್ FIR ದಾಖಲಾಗಿದೆ ಅದಕ್ಕೆ ಸಂಬಂಧಪಟ್ಟಂತೆ ಸ್ಥಳ ಮಹಾಜರಾಗಿರ್ಬೋದು. ಅಂದ್ರೆ ಯಾಕಂದ್ರೆ ಈಗಾಗಲೇ ವಿಡಿಯೋಗಳು ಕೂಡ ಸಾಕಷ್ಟು ವೈರಲ್ ಆಗಿದೆ. ಆ ವಿಡಿಯೋಗಳಲ್ಲಿ ಬೇರೆ ಬೇರೆ ಸ್ಥಳಗಳಲ್ಲಿ ಆ ಒಂದು ವಿಡಿಯೋಗಳು ಚಿತ್ರೀಕರಣ ಆಗಿದೆ. ಒಂದು ಹೊಳೆ ನರಸೀಪುರದ ಪ್ರಜ್ವಲ್ ರೇವಣ್ಣ ಅಥವಾ ರೇವಣ್ಣ ಅವರ ನಿವಾಸ, ಜೊತೆಗೆ ಫಾರ್ಮ್ ಹೌಸ್ ಆಗಿರ್ಬೋದು, ಜೊತೆಗೆ ಸರ್ಕಾರಿ MP ಕ್ವಾರ್ಟರ್ಸ್ ಏನಿದೆ ಅಥವಾ ಗೆಸ್ಟ್ ಹೌಸ್ ಏನಿದೆ ಆ ಒಂದು ಗೆಸ್ಟ್ ಹೌಸ್ ಆಗಿರ್ಬೋದು. ಹೀಗೆ ಬೇರೆ ಬೇರೆ ಪ್ಲೇಸ್ ಗಳಿರೋದ್ರಿಂದ ಅಲ್ಲೆಲ್ಲಾ ಕಡೆ ಕೂಡ ಸ್ಥಳ ಮಹಾಜರನ್ನ ಮಾಡಬೇಕಾಗುತ್ತೆ, ಎವಿಡೆನ್ಸ್ ಗಳನ್ನ ಕಲೆಕ್ಟ್ ಮಾಡಬೇಕಾಗುತ್ತೆ. ಸ್ಥಳ ಮಹಾಜರು ಮಾಡುವಂತ ಸಂದರ್ಭದಲ್ಲಿ ಈ ಎಲ್ಲಾ ಕೆಲಸಗಳನ್ನು ಕೂಡ ನಾಲ್ಕನೇ ಟೀಮ್ ಮಾಡುತ್ತೆ. ಓವರ್ ಆಲ್ ಆಗಿ 4 ಟೀಮ್ಗಳು ಕೂಡ ಈಗಾಗಲೇ ತನಿಖೆಯನ್ನು ಚುರುಕುಗೊಳಿಸಿದ್ದು ಕಂಪ್ಲೀಟ್ ಆದ ಒಂದು ಎಂಕ್ವೈರಿಗೆ ಈಗ ಮುಂದಾಗಿರುವಂತದ್ದು. ವಿಜಯ್, ಸಂದೇಶ್ ಸಂಪರ್ಕದಲ್ಲಿ ಮತ್ತೆ ಮಾತಾಡಿಸ್ತೇನೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.